ಹಾಯ್ ಹಲೋ ನಮಸ್ಕಾರ ಇಂಟ್ರೆಸ್ಟಿಂಗ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪವನ್. ಇವತ್ತು ನಾವು ನೋಡ್ತಾ ಇರೋ ವೆಹಿಕಲ್ ಯಾವ್ದಾ ಅಂದ್ರೆ ಇದು ಆಲ್ ಆರ್ ಲೆಜೆಂಡ್ ಲಾರಿ ಅಂತಾನೆ ಹೇಳ್ಬೋದು. ಎಲ್ಲ ಗಾಡಿ ಮತ್ತೆ ಕಡಿಮೆ ಗಾಡಿಗಳು ಯಾವುದೇ ಹುಡುಗರಾದ್ರೂ ಅವ್ರಿಗೆ ಇಂಟ್ರೆಸ್ಟ್ ಇರೋ ಗಾಡಿ ಅಂತಾನೆ ಹೇಳ್ಬೋದು. ಇದು ಎಲ್ರಿಗೂ ಇದ್ರ ಹೆಸರು ಮತ್ತೆ ನೇಮ್ ಎಲ್ಲ ಗೊತ್ತೇ ಇರುತ್ತೆ, ಯಾಕಂದ್ರೆ ಇದು ಆಲ್ ಆರ್ ಲೆಜೆಂಡ್ ಟಾಟಾ ಟಾಟಾ ತರಾನೇ ಎಲ್ಲರಲ್ಲಿನೂ ಫೇಮಸ್ ಆಗಿರೋ ಗಾಡಿ ಅಂದ್ರೆ ಅಂತ ಹೇಳಿದ್ರೆ ತಪ್ಪಾಗಂಗಿಲ್ಲ. ಯಾಕಂದ್ರೆ ಇದು ಅಷ್ಟೇ ಫೇಮಸ್ ಹೊಂದಿರೋ ಗಾಡಿಯಾಗಿದೆ. ಇದು ಭಾರತ್ ಬೆಂಜ್. ಇದು ಇದು ನೋಡೋದಾದ್ರೆ ಜರ್ಮನಿಯ ಬೆಂಜ್ ಅಂತ, ಹೀಗೆ ಮರ್ಸಿಡೀಸ್ ಬೆಂಜ್ ಅಂತ ಹೇಳ್ತೇವೆ. ಇದು ನಮ್ಮ ದೇಶದಲ್ಲಿ ಇದು ಭಾರತ್ ಬೆಂಜ್ ಅಂತಾನೆ ಖ್ಯಾತಿ ಪಡ್ಕೊಂಡಿದೆ. ಯಾಕಂತಂದ್ರೆ ಇದು ರೋಡ್ ಪ್ರೆಸೆನ್ಸ್ ಮತ್ತೆ ಹೆವಿ ರಗಡ್ ಲುಕ್ ಇದೆ ಈ ಗಾಡಿಗೆ. ಅಷ್ಟೇ ಅಷ್ಟೇ ಲುಕ್ ಇರೋ ಕಾರಣದಿಂದ ಎಲ್ಲಾ ಯುವಕರು ಮತ್ತೆ ದೊಡ್ಡ ದೊಡ್ಡ ಗಾಡಿ ಯಾರು ಮಾಡ್ಬೇಕು ಅಂತಿರ್ತಾರೋ ಅವರು ಬಹಳ ಇಷ್ಟಪಟ್ಟು ತಗೊಳ್ಳೋ ಗಾಡಿ ಇದೆ ಭಾರತ್ ಬೆಂಜ್. ಈ ಭಾರತ್ ಬೆಂಜ್ ಗಾಡಿ ಇದು ನಮ್ಮ ದೇಶದಲ್ಲಿ ಬಂದು ಸುಮಾರು ಹಲವಾರು ವರ್ಷಗಳಾಯ್ತು. ಇವತ್ತು ನಾವು ನೋಡ್ತಾ ಇರೋ ಗಾಡಿ ಸಿಕ್ಸ್ಟೀನ್ ವೀಲ್ ಗಾಡಿ. ಇದು ನಮ್ಗೆ 700 to 7,200 cc ಬರುತ್ತೆ. 7,200 cc ಅಂತ ಅಂದ್ರೆ ನೀವು ಕಂಪೇರ್ ಮಾಡ್ಕೊಳ್ಳೋದನ್ನ ಆಗಲ್ಲ. ಯಾಕಂದ್ರೆ ಒಂದು ಟಾಟಾ ನೆಕ್ಸಾನ್ ಕಾರ್ ಒಂದು 1200 cc ಇರುತ್ತೆ. ಅಂತಾವು 6 ರಿಂದ 7 ಕಾರ್ ಸೇರಿಸಿದ್ರೆ ಅದರ ಸಿಸಿ ಇದಕ್ಕೆ ಸಮ ಆಗುತ್ತೆ. 7,200 cc ಆಗುತ್ತೆ. ಮತ್ತೆ ಇದಕ್ಕೆ 16 ವೀಲ್ ಸಹ ಬರ್ತವೆ. 16 ವೀಲ್ ಅಂತ ಅಂದ್ರೆ ಇದು ಅಷ್ಟೇ ಸುಲಭದ ಮೇಂಟೆನೆನ್ಸ್ ಅಲ್ಲ. ಯಾಕಂದ್ರೆ ಇದು ಗಾಡಿ ಅಷ್ಟು ಸ್ಮಾಲ್ ಸೈಜ್ ಅಲ್ಲಿ ಅಂತಾನೆ ಏನು ಬರೋದಲ್ಲ. ಇದನ್ನ ಹೊಡಿಬೇಕು ಅಂತ ಅಂದ್ರೆ ಇದು ಬೇರೆ ಗುಂಡಿ ಇರ್ಬೇಕು, ಯಾಕಂದ್ರೆ ಆ ತರ ಇದೆ ಈ ಗಾಡಿ. ಮತ್ತೆ 16 ವೀಲ್ ಅಂತ ಅಂದ್ರೆ ಹಿಂದೆ ನೋಡಿದ್ರೇನೆ ಬಹಳ ಲಾಂಗ್ ಟ್ರೈನ್ ತರ ಕಾಣಿಸುತ್ತೆ. ಮತ್ತೆ ಇದು ಕೆಪಾಸಿಟಿ 60-70 ಟನ್ ಅಂತ ಹೇಳ್ತಾರೆ. ಮತ್ತೆ ಬಿಫೋರ್ 10 ವೀಲ್ ಗೆನೆ 15 ಟನ್ ಹಾಕ್ತಾರೆ. ಆದ್ರೆ ಅದು ಎವರೇಜ್ ಬರ್ಬೇಕು ಅಂತ ಅಂದ್ರೆ 15 ಟನ್ ಹಾಕ್ಲೇಬೇಕು, ಇಲ್ಲ ಅಂತಂದ್ರೆ ಗಾಡಿ ಅವ್ರಿಗೆ ವರ್ಕೌಟ್ ಆಗಲ್ಲ. ಇದು ಮ್ಯಾಕ್ಸಿಮಮ್ ಎಲ್ಲಾ ಸೇರಿ 80-90 ಟನ್ ಹಾಕ್ತಾರೆ. ಆದ್ರೆ ರೋಡ್ ಪಾಸಿಂಗ್ ಇದಕ್ಕೆ 60 ಟನ್ ಕೆಪಾಸಿಟಿ ಇದೆ. ಮತ್ತೆ ಇದು ಕ್ಯಾಬಿನ್ ಸಹ ಇದಕ್ಕೆ ಬರುತ್ತೆ. ಅಂದ್ರೆ ಇಬ್ರು ಡ್ರೈವರ್ ಗಳಿದ್ರೆ ಒಬ್ಬರಿಗೆ ಮಲಗೋ ವ್ಯವಸ್ಥೆ ಸಹಿತ ಈ ಗಾಡಿಯಲ್ಲಿ ಇದೆ. ಇದು ನಮ್ಮ ದೇಶದಲ್ಲಿ ಅತ್ಯಂತ ಗಾಡಿ ಪ್ರೇಮಿಗಳಿಗೆ ಇದು ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ಮತ್ತೆ ಈ ಗಾಡಿ ನೋಡೋದಾದ್ರೆ ಎಲ್ಲಾ ರೋಡ್ ಪ್ರೆಸೆನ್ಸ್ ಅಲ್ಲೂ ತುಂಬಾ ಒಳ್ಳೇದಿದೆ. ಮತ್ತೆ ಪರ್ಫಾರ್ಮೆನ್ಸ್ ಕೂಡ ಹಾಗೆ ಚೆನ್ನಾಗಿದೆ. ಮತ್ತೆ ಕೆಪಾಬಿಲಿಟಿ ಕೂಡ ಹಾಗೆ ಇದೆ. ಮತ್ತೆ ಇದರಲ್ಲಿ ಕಲರ್ ನೋಡೋದಾದ್ರೆ ಎಲ್ಲರೂ ಇಷ್ಟಪಟ್ಟು ತಗೊಳ್ಳೋ ಕಲರ್ ಅಂತ ಅಂದ್ರೆ ಯೆಲ್ಲೋ ಕಲರ್ ಮತ್ತೆ ವೈಟ್ ಕಲರ್. ಇಷ್ಟು ಎರಡು ಕಲರ್ಗಳು ಬಹಳ ಅಚ್ಚುಮೆಚ್ಚು ಕಲರ್ ಗಳಾಗಿರುತ್ತೆ. ಮತ್ತೆ ಇದು ಯಾವುದೇ ತರ ಎಸಿ ಇವೆಂಟ್ ಅಲ್ಲಿ ಬರೋದಿಲ್ಲ. ಮತ್ತೆ ಇದರ ಫ್ಯೂಲ್ ಟ್ಯಾಂಕ್ ನೋಡೋದಾದ್ರೆ 260 ರಿಂದ 280 ಲೀಟರ್ ಫ್ಯೂಲ್ ಟ್ಯಾಂಕ್ ಹಿಡಿಸುತ್ತೆ. ಅಂದಾಜ್ ಅಂತ ಅಂದ್ರೆ 25 ರಿಂದ 28 ಸಾವಿರದ್ದು ಡೀಸೆಲ್ ಒಮ್ಮೆ ಹಾಕ್ಸಿದ್ರೆ 20 ಸಾವಿರದ್ದು ಡೀಸೆಲ್ ಹಿಡಿಸುತ್ತೆ. ಇದು 20 ಸಾವಿರ ಅಂತ ಅಂದ್ರೆ ಸಾಮಾನ್ಯ ಅಲ್ಲ. ಮತ್ತೆ ಇದು 20 ಸಾವಿರ ಡೀಸೆಲ್ ಹಾಕ್ಸಿದ್ರೆ ಅದು ಕಂಪ್ಲೀಟ್ ಅಂತ ಅಂದ್ರೆ ನಿಮ್ಗೆ ಎವರೇಜ್ ಇದರ ಎವರೇಜ್ ಬಂದ್ರೆ 2 ರಿಂದ 3 ಕಿಲೋಮೀಟರ್ ಅಷ್ಟೇ ಸಿಗುತ್ತೆ. 3 × 24 ಅಂದ್ರೆ 800 ಕಿಲೋಮೀಟರ್ ಮಟ ಹೋಗ್ಬೋದು. 800 ಕಿಲೋಮೀಟರ್ ಹೋಗುತ್ತೆ. ಅಂದ್ರೆ 20 ಸಾವಿರದ ಡೀಸೆಲ್ ಹಾಕ್ಸಿದ್ರೆ 800 ಕಿಲೋಮೀಟರ್ ವರೆಗೂ ಇದು ಗಾಡಿ ರನ್ ಆಗುತ್ತೆ. ಯಾಕಂದ್ರೆ ಅಷ್ಟೇ ವೇಟ್ ಸಹನು ಇದರಲ್ಲಿ ತುಂಬಿರುತ್ತಾರೆ. 60 ರಿಂದ 70 ಟನ್ ಅಂತ ಅಂದ್ರೆ ಅದು ಇಮ್ಯಾಜಿನ್ ಕೂಡ ಮಾಡ್ಕೊಳಕಲ್ಲ ಅಷ್ಟೊಂದು ವೇಟ್. ಆ ವೇಟ್ ಅನ್ನ ತಗೊಂಡು ಅದು ಹೋಗ್ಬೇಕು ಅಂತ ಅಂದ್ರೆ ಮತ್ತೆ ಅದು ಅಷ್ಟೇ ಕೊಡುತ್ತೆ ಮೈಲೇಜ್. 2 ರಿಂದ 2.5 ರಿಂದ 3 ಕಿಲೋಮೀಟರ್ ಅಷ್ಟೇ ಕೊಡುತ್ತೆ ಇದು ಮೈಲೇಜ್. $60 ರಿಂದ 70 ಲಕ್ಷ ಇದೇನು ದುಡಿಸ್ತೀನಿ ಅಂತ ತಗೊಳ್ಳೋರ್ಗೇನು ದೊಡ್ಡ ಅಮೌಂಟ್ ಅಲ್ಲ. ಯಾಕಂತಂದ್ರೆ ಇದ್ರ ಬಾಡಿಗೆನೆ ಎಲ್ಲಾ ಸೇರಿ ನಿಮ್ಗೆ ಮಂತ್ಲಿ ಏನಿಲ್ಲ ನಿಮ್ಗೆ 3 ರಿಂದ 4 ಲಕ್ಷ ರೂಪಾಯಿ ಆರಾಮ ಅದನ್ನ ಬರುತ್ತೆ. ಕಣಿವಿಗೆ ಎಲ್ಲ ಹೊಡೆದು
ತೆಗೆದ್ರೆ 4 ರಿಂದ 5 ಲಕ್ಷ ಪಕ್ಕಾ ಬರುತ್ತೆ. ಅದನ್ನ 1 ರಿಂದ 2 ಲಕ್ಷ ಲೋನಿಗೆ ತೆಗೆದು ದುಡಿಸ್ಕೊಂಡು ಹೋಗ್ತೀನಿ ಅಂತ ಅನ್ನೋರ್ಗೆ ಇದೇನು ಬಹಳ ದೊಡ್ಡ ಮಾತ ಏನಲ್ಲ. ಆದ್ರೆ ತಗೊಂಡು ಗಟ್ಟಿ ಗುಂಡಿಗೆ ಇಟ್ಕೊಂಡು ದುಡಿಸ್ತೀನಿ ಅನ್ನೋದವ್ರು ಮಾತ್ರ ತಗೋಬೇಕು. ಯಾಕಂದ್ರೆ ಅಷ್ಟೇ ಮೇಂಟೆನೆನ್ಸ್ ಸಹ ಇರುತ್ತೆ ಈ ಗಾಡಿ. ಯಾಕಂದ್ರೆ ಭಾರತ್ ಬೆಂಜ್ ಅಂದ್ರೆ ಫುಲ್ಲಿ ಟೆಕ್ನಾಲಜಿನ ಲೋಡೆಡ್ ಕೊಟ್ಟಿದ್ದಾರೆ. ಅದಕ್ಕೆ ಇದರಲ್ಲಿ ಎಸಿ ಇವೆಂಟ್ ಏನು ಬರೋದಿಲ್ಲ. ಆದ್ರೆ ನೋಡೋದಾದ್ರೆ ಅಂದ್ರೆ ಅಷ್ಟೇ 60 ರಿಂದ 70 ಟನ್ ಎಲ್ಲ ತಗೊಂಡು ಹೋಗೋ ಇಂಜಿನ್ ಕೆಪಾಸಿಟಿ, ಇಂಜಿನ್ ಎಲ್ಲ ಸೌಕರ್ಯ ಇರುತ್ತೆ, ಇಂಜಿನ್ ಮೇಂಟೆನೆನ್ಸ್ ಎಲ್ಲ ಬರುತ್ತೆ. ಅವನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಮತ್ತೆ ನಿಮ್ಮ ನಿಯರೆಸ್ಟ್ ಕಡಿಮೆ ಎಲ್ಲ ಚಲೋ ಒಳ್ಳೆ ಬಿಸ್ನೆಸ್ ಎಲ್ಲ ನಿಮ್ಗೆ ಬರುತ್ತಿದ್ರೆ ಈ ಗಾಡಿನ ವಿಚಾರ ಮಾಡಿ ತಗೋಬಹುದು. ಹಾಗೇನು ತೊಂದರೆ ಇಲ್ಲ. ಈ ಭಾರತ್ ಬೆಂಜ್ ನಿಮ್ಗೆ ಹೇಗ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ. ನೀವಿನ್ನು ಇಂಟ್ರೆಸ್ಟಿಂಗ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವತ್ತೇ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.